Hello guys, hello everyone. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನೋಡ್ತಾ ಇರ್ಬೋದು ಇಂಡಿಯಾದಿಂದ ಬಂದಿರೋ ಪಾರ್ಸಲ್. ನಾಚಿಕೆ ಆಗ್ತೈತೆ ನಂಗೆ. ಮಮ್ಮಿ ಮುಂದೆ ಮಾತಾಡಕ್ಕೆ ನನ್ನ ಮುಂದೆ ಮಾತಾಡಕ್ಕೆ ನಾಚಿಕೆ ಮಾತಾಡು. ಕಟ್ ಮಾಡಿ ಫಸ್ಟ್ ಇಂದ ಮಾಡಿ. ಅದು ಹಂಗೆ ಇರ್ಬೇಕು. ನೋಡ್ಬೋದು 27 kg ಇರೋದು. ಎಷ್ಟು ತಗೊಂಡ್ ಬಂದಿದಾರೋ ಗೊತ್ತಿಲ್ಲ, ಆದ್ರೆ ಇದು ಮಾತ್ರ ಕರೆಕ್ಟ್ 20 kg ಇದೆ. ನೋಡೋಣ ಏನೇನ್ ತಂದಿದ್ದಾರೆ ಮಕ್ಳಿಗೆ ಅಂತ ಅನ್ಬಾಕ್ಸ್ ಮಾಡೋಣ ಅಂತ ಇಂಡಿಯಾದಿಂದ ಬಂದಿರೋ ಪಾರ್ಸಲ್ನ. ಚಾಕು ಇಲ್ಲಿ ನಾನು ಹೇಳಿಲ್ವಾ? ಓಪನ್ ಆಗಿದೆಯಾ? ಹೋಗ್ಬೇಕಾದ್ರೆ ಇದಕ್ಕೆ ತುಂಬಿಕೊಟ್ಟು ಕಳಿಸ್ತೀನಿ ಬನ್ನಿ. ಏನ್ ಕದು ಇಟ್ಕೊಂಡು ಏನಾದ್ರು ಮಾಡ್ತೀರಾ? ಇಲ್ಲ ಅದು ತಗೊಳ್ಳೋದು. ಇಲ್ಲಾದ್ರೆ 2 kg ಬರೋದೇನ ಪೀಸ್ ಮಾಡಿದ್ರೆ ಅಲ್ಲ 24 ರೂಪಾಯಿ. ಇಲ್ಲೂ ತಗೋತಾರೆ, ಅಲ್ಲ ತಗೊಂಡೋಗಿ ಹಾಕಿದ್ರೆ ಅವ್ರು ಎತ್ಕೊಂಡ್ ಮಾಡ್ಕೋತಾರೆ. ಅದೇ ದುಡ್ಡು ಕೊಡಲ್ವಲ್ಲ ಈಗಿಲ್ಲ, ಅವ್ರು ಮಾಡಲ್ಲ. ಅಮೆರಿಕದಲ್ಲೆಲ್ಲ ಕೊಡ್ತಾರೆ. ಅಮೆರಿಕದಲ್ಲೆಲ್ಲ ಏನ್ ಕೊಡ್ತಾರಂತಮ್ಮ? ಘಮ್ ಅಂತ ಇದೆ ಇದ್ರೊಳಗಡೆ. ನೋಡು ಫಸ್ಟ್. ಇದ್ರಲ್ಲಿ ಫುಲ್ ದಿನಸಿ ಐಟಮ್ಸೇ ಇದೆ. ಇದು ಮುಚ್ಕೊಂಡ್ ತಗೊಬಂದವ್ರೆ, ಅದೆಲ್ಲ ಕೆಳಗೆ ಹೋಗೈತೆ. ಅದು ಟಿಪ್ಪೈನಕ್ಕೆ ಅಂತ ಬುಕ್ ಮಾಡಿದ್ರು. ಅಂಡ್ ಫಸ್ಟ್ ಸಿಕ್ಕಿದೆ ನನ್ನ ಹಸ್ಬೆಂಡ್ಗೆ ಫೇವ್ರೇಟ್ ಚೋಚೋ ಅಲ್ವಾ ರೀ? ಮಾತಾಡ್ಬೇಕು. ಕೇಳಿಸುತ್ತೆ. ಮತ್ತೆ ಪುಳಿಯೋಗರೆ ಪ್ಯಾಕೆಟ್ಸ್ ಇಲ್ಲಿ ಸಿಗೋದಿಲ್ಲ. ಮತ್ತೆ ಹೂವು, ಯಾಕೆ ಅಂದರೆ ಹಬ್ಬ ಬರ್ತಾ ಇದೆ, ಬಸವ ಜಯಂತಿ, ಅದಕ್ಕಾಗಿ ಹೂವು ತಗೊಂಡು ಬಂದಿದ್ದಾರೆ. ಆ್ಯಂಡ್ ಇದು ಗಂಧದ ಕಡ್ಡಿ. ಸ್ನ್ಯಾಕ್ಸ್. ಅದೆಂತ ಸ್ನ್ಯಾಕ್ಸ್? ಅದಕ್ಕೆ ನೇಮ್ ಇರುತ್ತಲ್ಲ. ಇದು ಜೀರಿಗೆ. 3 ತಿಂಗಳು ತರಕ 1 kg 3 ತಿಂಗಳೊಳಗೆ ಹೇಳಕ್ಕಾಗಲ್ಲ. 1 ತಿಂಗಳು ಮಾಡಲ್ಲ. ಬಟರ್. ಇದು ಇವ್ರ ಫ್ರೆಂಡ್ ಅವರು ತರಿಸ್ಕೊಂಡಿದ್ದಾರೆ. ವಿನಾಯಕ್ ಮಹಾದೇವ್. ಇದರಲ್ಲಿ ಬಿಡಿ ಮತ್ತೆ ಎಲ್ಲ ಮಳ್ಳೆ ಹೂವು ಆ್ಯಂಡ್ ಬೆಣ್ಣೆ, ಮೊಸರು ಎಲ್ಲ ಹಾಳಾಯ್ತಾ? ಇದು ಮಾಡು, ಮುಟ್ಕೊಳ್ಳೋಣ ಇವತ್ತಿಗೆ, ನಾಳೆ ಸೋಮವಾರ. ಆ್ಯಂಡ್ ಇದು ಗೀಬಾಲ್. ಎಲ್ಲಿತ್ತಂದ್ರೆ ಹಸು ಕರು ಹಾಕಿದಾಗ ಬರುತ್ತಲ್ಲ. ಅಮ್ಮ ನಾನು ವಿಡಿಯೋ ಮಾಡ್ತಾ ಇರೋದು.
ಓ ಈ ಚಿಕ್ಕ ಪ್ಯಾಕೆಟಾ, ನಾನು ದೊಡ್ಡ ಪ್ಯಾಕೆಟ್ ಅನ್ಕೊಂಡು 2 ತಗೊಂತ ಇದೆ. ಅಂಡ್ ಚಿಲ್ಲಿ ಪೌಡರ್, ಅದು ಇನ್ನೂ ಸಿಗುತ್ತಲ್ಲ. ಇದು ಕೈ ಎಣ್ಣೆ, ಅದನ್ನ ಏನ್ ಮಾಡ್ತಾರೆ? ತಲೆಗೆ ಹಾಕ್ತಾರೆ. ಅಂಡ್ ದಿಸ್ ಇಸ್ ಬಾಸುಮತಿ ರೈಸ್. ಹುಣಸೆ ಹಣ್ಣು ಹುಣಸೆ ಇರ್ತದ ಎಲ್ಲೇ ಇನ್ನೇ ತರಿಸ್ತೇವೆ. ಅವರೇ ತಂದಿದ್ದಾರೆ, ನಾನು ತರಿಸಿಲ್ಲ. ಅರಿಶಿನದ ಪುಡಿ, ಇದು ಚಟ್ನಿ ಪುಡಿ, ಅಂಡ್ ಇದು ಅಷ್ಟೇ ಅಕ್ಕಿ. ಒಂದಕ್ಕಿ ಅಂಡ್ ಇದು ಲಕ್ಕಿದು. ಲಕ್ಕಿ ಬ್ರೋ ಸ್ವಲ್ಪ ಮಸಾಲ ಐಟಮ್ಸ್ ಹೇಳಿದ್ರು, ಸೊ ಮಸಾಲ ಅದೆಲ್ಲ ಲಕ್ಕಿದೇನಾ? ಹಾಗಿದ್ರೆ ಒಂದು ಕವರ್ ಹಾಕ್ತಾರೆ. ಅಷ್ಟೇ. ಪ್ಲೀಸ್ ಯಾರು ಬ್ಯಾಗ್ ನೋಡಿ ಏನು ಅನ್ಕೋಬೇಡಿ. ಅಂಡ್ ಇದು ಕಜ್ಜಾಯದಿಟ್ಟು, ಇದು ಸಾಂಬಾರಾಣಿ ದೇವರಿಗೆ, ಅಂಡ್ ಇದು ನನ್ನ ಹಸ್ಬೆಂಡ್ಗೆ, ತಿಂಡಿ ಪೋತ ಹಸ್ಬೆಂಡ್ಗೆ. ಸಾಸಿವೆ, ಬಿಸ್ಕೆಟ್, ಮಾರಿ ಬಿಸ್ಕೆಟ್, ಸಾಸಿವೆ, ಬೇಳೆ. ಆಲ್ರೆಡಿ ಇದೆ ಬೇಳೆ, ಹಂಗಾಗಿ ನಾನು ಬರೀ ಅರ್ಧ ಕೆಜಿ ತರಿಸ್ಕೊಂಡು. ಇವರು ಶ್ರೀಕಾಂತ್ ಅವ್ರು ಕೊಟ್ಟಿದ್ದಿದೆ. ಕಡಲೆಬೇಳೆ ಹಬ್ಬದ ದಿನ ಒಬ್ಬಿಟ್ಟು ಮಾಡಕ್ಕೆ. ಅಂಡ್ ಇದು ಮೊಳಕೆ ಹುಳಿಕಾಳು, ಸಾಸಿವೆ, ಮೋರ್ ಸಾಸಿವೆ. ಅಂಡ್ ಇದೆಲ್ಲ ಸ್ವೀಟ್ಸ್. ಎಲ್ಲ ಫ್ರೆಂಡ್ಸಿಗೆ ಕೊಡೋಕ್ಕೆ ತರಿಸ್ಕೊಂಡಿದ್ದಾರೆ. ಇದು ಮಾತ್ರ ನನಗೆ. And this is ನಂದಿನಿಯಿಂದ ಪರೋಟ. ಅಂಡ್ ಇದು ಇದೇನೆ ಯಾವ ಸೋರಿರೋದು ಅಂದಲ್ಲ. ಏನದು? ಮೈಸೂರ್ ಪಾಕ್. ಓಪನ್ ಮಾಡ್ತೀನಿ. ಮುಗೀತಾ? ಚಾಕು ಆಮೇಲೆ ಓಪನ್ ಮಾಡಿರಿ, ಬೇರೆ ಬೇರೆದೆಲ್ಲ ತೆಗೀರಿ. ಇನ್ನೇನೈತೆ? ಈಗಲೇ ಓಪನ್ ಮಾಡಬೇಕು ಹಂಗೆ. ಚಾಕು ಹಿಂಗೈತೆ. ಮುಗೀತಾ? ಪ್ಯಾಕ್ ಅನ್ಪ್ಯಾಕ್ ಮಾಡೋದು? ಇಲ್ಲ, ಇನ್ನೂ ಒಂದು ಬ್ಯಾಗ್ ಐತೆ. ತಿನ್ನ ಟೇಸ್ಟ್ ಇದಾಗ್ತಾ ಇದೆ, ಅದಕ್ಕೆಲ್ಲ ಆನ್ ಮಾಡಿ. ಡಾಕ್ಟರ್ ಹೇಳಿದ್ದಾರೆ, ಆನಲ್ಲೇ ಇದೆ, ಡಾಕ್ಟರ್ ಹೇಳಿದ್ದಾರೆ ಸ್ವೀಟ್ ತಿನ್ಬಾರ್ದು ಅಂತ. ಇರ್ಲಿ, ಒಂದಿನ ತಿಂದ್ರೆ ಏನಾಗಲ್ಲ. ನಾನೇನ್ ಶುಗರ್ ಬಂದೈತ ನನ್ಗೇನು? ಇದ್ದಾರೆ ಮಾತ್ರ ತಿನ್ಬೇಕು ಅನ್ನೋದೇನ್ ಇದಿಲ್ಲ. ಎಲ್ಲ ಹೋಯ್ತಲ್ಲ ಹೇಳು. ಓಲಿ ಬುಡಮ್ಮ. ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ ನಿನಗೆ? ಇದು ನನ್ನ ಫೇವ್ರೇಟ್ ಮೈಸೂರ್ ಪಾಕ್, ಬಟ್ ಚಿತ್ರಾನ್ನ ಪಾಕ್ ಆಗಿದೆ. ಎಲ್ಲ ಒಡೆದೋಗಿದೆ, ಫುಲ್ ಎಣ್ಣೆ ಕೆಳಗಡೆ ಇಳ್ದಿದೆ. ತಿನ್ಕೊಡ್ಲಾ ರೀ? ಬೇಡ್ವಾ? ಆಕ್ಚುಲಿ ಇದು ಒರಿಜಿನಲ್ ಮೈಸೂರ್ ಪಾಕ್. ಕೊಡಮ್ಮ. ಕೊಡಿ ಮಮ್ಮಿದು. ಹಂಗೆ
ಹೆಂಗೈತೆ? ಫುಲ್ ಎಣ್ಣೆಗಿಡ್ಡು. ಬ್ಯಾಗ್ ನಂಬರ್ 3. ಇದರಲ್ಲಿ ಬಟ್ಟೆಗಳು ಸ್ವಲ್ಪ ಇದು ಮಾಡಿ. ಇದೆಲ್ಲ ಅಮ್ಮ ಹಾಕೊಳ್ಳಕ್ಕೆ ಅಂತ ತಂದಿದ್ದಾರೆ. ಅಲ್ಲ ನೈಟಿನೇ ತಂದಿಲ್ವಲ್ಲ, ಏನಾಯ್ಕತ್ಯಾ? ಇದು ಎಲ್ಲ ಪುಡಿ ಆಗ್ಬಿಟ್ಟಿದೆ. ಸಾಂಬ್ರಾಣಿ ಬತ್ತಿ. ಓಹೋ, ಇಲ್ಲಿದೆ ದೊಡ್ಡದು ಒಂದು ತಡ್ನಿ ಕಾಳು ಮತ್ತೆ ಇನ್ನೊಂದು ಹುಳ್ಳಿ ಕಾಳಂತೆ. ಇದೆರಡು ನನಗೆ ಫೇವ್ರೇಟ್, ಅದಕ್ಕೆ ತಗೊಂಡು ಬಂದಿದ್ದಾರೆ. ಆಯ್ತು, ಅದೇ ತಿಂತೀರಾ? ಅಂಡ್ ಇದು ನನ್ನ ಹಸ್ಬೆಂಡ್ಗೆ ಶರ್ಟ್. ಚಿಕ್ಕದಾಗುತ್ತಾ ಅಲ್ವಾ? ಹಂಗೆ ಅನಿಸ್ತೈತೆ ನನ್ಗೇನ. ಎಲ್ ಸೈಜ್ ಚೆನ್ನಾಗಿದೆ. ಅಷ್ಟೇ, ಇದ್ರಲ್ಲಿ ಇನ್ನೇನಿಲ್ಲ. ಅವ್ರದ್ದೇ ಎಲ್ಲ ಡ್ರೆಸ್ಗಳು. ಮತ್ತೆ ನನಗೆ ಸ್ವಲ್ಪ ನೈಟ್ ವೇರ್ಸ್ ತಂದಿದ್ದಾರೆ. ಮತ್ತೆ ಇದು ನಾನು ಇಂಡಿಯಾಗೆ ಹೋಗಿದ್ದಾಗ ಲಾಸ್ಟ್ ಟೈಮ್ ತಗೊಂಡು ಬಿಟ್ಟು ಬಂದಿದ್ದೆ, ಲಗೇಜ್ ಜಾಸ್ತಿ ಆಗಿ. ಮತ್ತೆ ಅಕ್ಕಿ ಇದೆರಡು ತಗೊಂಡು ಬಂದಿದ್ದಾರೆ. ಲಾಸ್ಟ್ ಫೈನಲ್ ಇದ್ರಲ್ಲಿ ಏನ್ ತಗೊಂಡ್ ಬಂದವ್ರು ನೋಡೋಣ. ಇದರಲ್ಲಿ ಸಾಂಬ್ರಾಣಿ, ಇದರಲ್ಲಿ ಅವ್ರದೇ ಪಾಸ್ಪೋರ್ಟ್ ಅಂಡ್ ಡಾಕ್ಯುಮೆಂಟ್ಸ್, ಸ್ಟಿಕ್ಕರ್ ಮಗಳ ಹತ್ರ ಇಲ್ಲ ಅಂತ. ಅದೇ ಮಗಳ ಹತ್ರ ಸ್ಟಿಕ್ಕರ್ ಇಲ್ಲ ಅಂತ. ಅಂಡ್ ಇಲ್ಲಿ 3 ದಿಲ್ ಪಸಂದ್, ಬಿಸ್ಕೆಟ್. ಅಂಡ್ ಇದು ವಿನಾಯಕ್ ಬ್ರೋದು ಡಾಬರ್, ಅವ್ರದೇ ಸೋಪ್. ಎಸ್, ಪಪ್ಸು ಇದೆ, ಇಲ್ಲಿದೆ ಇದ್ರೊಳಗಡೆ. ಅಂಡ್ ಇದು ವೆಜ್ ಪಪ್ಸ್ ಅಂಡ್ ಇದು ಎಗ್ ಪಪ್ಸ್, ಇದು ಕೂಡ ಇದೆ. ನೋಡಿದ್ರಿ, ಇಷ್ಟೆಲ್ಲ ಐಟಮ್ಸ್ ತಗೊಂಡ್ ಬಂದಿದ್ದಾರೆ ನನ್ನ ಮಮ್ಮಿ. ಅಮ್ಮನ್ಗೆ ಥ್ಯಾಂಕ್ ಯು. ಅಮ್ಮನ್ ತೋರಿಸಿ ಹಂಗೆ. ಹೆಲೋ ಹೇಳ್ಬಿಡು ಮಮ್ಮಿ. ಹೂವ ತಂದಿದ್ರು, ಹೂವ ಹಾಳಾಗಿದೆ ಅಂತ ಲಗೇಜ್ ಬ್ಯಾಗ್ ಅಲ್ಲಿ ಹಾಕೊಂಡ್ ಬಂದಿದ್ರು. ಫುಲ್ ಹೋಗ್ಬಿಟ್ಟಿದೆ, ಹಣ್ಣಾಗ್ಬಿಟ್ಟಿದೆ ಅಂತ ಬೇಜಾರಾಗ್ತಾ ಇದಾರೆ. ಇಟ್ಸ್ ಓಕೆ, ಏನು ಮಾಡಕ್ ಆಗೋದಿಲ್ಲ. ನೋಡಿದ್ದೀರಾ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ದ ಚಾನೆಲ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.